ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಅಭಿವೃದ್ಧಿ ಶಾಸಕ ಎಚ್.ಕೆ. ಸುರೇಶ್ಗೆ ಟ್ರಸ್ಟ್ ಕೃತಜ್ಞತೆ. ಬೇಲೂರು ಪಟ್ಟಣದ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಇನ್ನು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ನ ದೇವಿ ಸ್ವಾಮಿ ಹಾಗೂ ಗುರುಸ್ವಾಮಿ ದಯಾನಂದ್ ಮಾತನಾಡಿ, ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಥಳೀಯ ಶಾಸಕರಾದ ಎಚ್.ಕೆ. ಸುರೇಶ್ ಅವರು ನೀಡುತ್ತಿರುವ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಇನ್ನು ಕಳೆದ 8 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಾರ್ಯನಿರ್ವಹಿಸುತ್ತಿದ್ದು, ಭಕ್ತರ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ರಸ್ತೆ ಅಭಿವೃದ್ಧಿ ಅವಶ್ಯಕವಾಗಿತ್ತು. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಈ ಹಿಂದೆ ರಸ್ತೆ ಸಂಪೂರ್ಣವಾಗಿ ಗೊಚ್ಚೆ ಕಲ್ಲಿನಿಂದ ಕೂಡಿದ್ದು ಭಕ್ತರು ಹಾಗೂ ಸ್ಥಳೀಯರಿಗೆ ತೊಂದರೆಯಾಗುತ್ತಿತ್ತು. ರಸ್ತೆ ಡಾಂಬರೀಕರಣದ ಬೇಡಿಕೆ ಇದ್ದರೂ ಅದು ನೆರವೇರಲಿಲ್ಲ. ಈಗ ಶಾಸಕರಾದ ಸುರೇಶ್ ಅವರು ಭರವಸೆ ನೀಡಿದಂತೆ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದು ಭಕ್ತರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿದೆ. ದೇವಾಲಯದ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ಸದಾ ಕೈಜೋಡಿಸುತ್ತಿದ್ದು ಇದು ಸಂತೋಷದ ವಿಚಾರ ಎಂದು ತಿಳಿಸಿದರು. ಟ್ರಸ್ಟ್ ವತಿಯಿಂದ ಹಲವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ರಸ್ತೆ ವ್ಯವಸ್ಥೆ ಸುಧಾರಣೆಯಾದ ಹಿನ್ನೆಲೆಯಲ್ಲಿ ಇನ್ನಷ್ಟು ಭಕ್ತಾದಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಒಂದು ರೋಡ್ ವ್ಯವಸ್ಥೆ ಆಗಿದೆ. ನಮ್ಮ ಶಾಸಕರಿಂದ ಒಂದು ರೋಡ್ ವ್ಯವಸ್ಥೆ ಆಗಿದೆ. ಅಲ್ಲಿ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಅಲ್ಲಿ ಗೊಚ್ಚೆ ಎಲ್ಲ ಇತ್ತು. ಅಲ್ಲಿ ಒಂದು ರಸ್ತೆ ಹಾಕ್ಕೊಟ್ಟಿದ್ದಾರೆ ನಮ್ಮ ಸುರೇಶ್ MLA ಅವರು. ಮುಂಚೆ ಹಿಂಗೆ 15 ವರ್ಷದಿಂದ ಭಾರಿ ಶ್ರಮಪಟ್ಟು ನಾವು ತುಂಬ MLAಗಳು ಕೇಳಿದ್ದಾರೆ. ನಮ್ಮ ಸುರೇಶ್ ಅವರು ಆಮೇಲೆ ಇದರಲ್ಲಿ ಗ್ರ್ಯಾಂಟ್ ಆಗಿತ್ತು, ಮತ್ತೆ ಇದಾಗ್ಬಿಟ್ಟಿದ್ದಾರೆ ಕಾರಣ ಅಂತ ಇದಾಗ್ಬಿಟ್ಟು. ಮತ್ತು ಲಿಂಗೇಶ್ ಅಣ್ಣ ಕೇಳಿದ್ರು, ಅವರು ಸಮೇತ ಹಾಕ್ಕೊಡ್ತೀವಿ ಅಂತ ಪಾಪ ಇದು ಮಾಡಿದ್ರು, ಆಗಿರಲಿಲ್ಲ. ಈಗ ಮತ್ತೆ ನಮ್ಮ ಸುರೇಶ್ ಅಣ್ಣನವರು ಬಂದು ನಮಗೆ ಗ್ರ್ಯಾಂಟ್ ಎಲ್ಲ ಹಾಕಿ ತುಂಬ ಸಹಕಾರ ಮಾಡಿ ದೇವಸ್ಥಾನಕ್ಕೆ ಎಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ರಸ್ತೆಯನ್ನು ಸ್ವಚ್ಛವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಒಂದು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.